ಎಮ್ ಜಿ ರೋಡ್ ಕ್ರಾಸ್ ಆದಮೇಲೆ ನಾನು ಸ್ವಲ್ಪ ಲೆಫ್ಟ್ ತೆಗೆದಾದ್ಮೇಲೆ ನಮಗೆ ಒಂದು ಕಾಣಿತು, ಒಂದು ಬ್ಯೂಟಿಫುಲ್ ಪಿಕ್ಚರಾಗಿ ಕಾಣಿತ್ತು. ನಂಗೆ ಖುಷಿ ಆಯಿತು. ಸೊ ಮತ್ತು ನೋಡಿದಾಗ ಗೊತ್ತಾಯಿತು ದಿಸ್ ಇಸ್ ಚರ್ಚ್ ಸ್ಟ್ರೀಟ್ ಅಂತ. ಸೊ ಚರ್ಚ್ ಸ್ಟ್ರೀಟ್ ಆದಮೇಲೆ ಚರ್ಚ್ ನೋಡಲೇಬೇಕು. ಸೊ ಚರ್ಚ್ ನೋಡ್ಲಿಕ್ಕಂತ ಹೋದಾಗ ನಮಗೆ ಶಾಕ್ ಆಗಿದ್ದು ಚರ್ಚ್ ಸ್ಟ್ರೀಟ್ ಅಂದರೆ ಚರ್ಚ್ ಅಲ್ಲ, ಇದೊಂದು ಪ್ಲೇಸ್ ಒನ್ ಆಫ್ ದಿ ಬಿಸಿಯೆಸ್ಟ್ ಸ್ಟ್ರೀಟ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು ಇದನ್ನು. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ, ಅದು ಪ್ಲೇಸ್ ಹೋಗ್ತಿದ್ದೇವೆ ಅಂದರೆ ಅಲ್ಲಿಂದ ನಾವು ಸ್ವಲ್ಪ ಬೇರೆ ಪ್ಲೇಸಿಗೆ ಅದಂದರೆ ರೂಟ್ ಕ್ಯಾಚ್ ಮಾಡಲಿಕ್ಕೆ ಉಂಟು. ಸೊ ದಿಸ್ ಇಸ್ ಒನ್ ಆಫ್ ದಿ ಶಾರ್ಟ್ಕಟ್ ಅಂತೆ, ಇದು ಪ್ಲೇಸ್ ಅಂತೆ, ಶಾರ್ಟ್ಕಟ್ಸ್ ಹೋಗುವಾಗೆ. ಸೊ ನೋಡಿದಾಗ ನಿಮಗೆ ಕಾಣ್ತಿರ್ಬೋದು ಎಷ್ಟು ಜನಗಳಿಲ್ಲಲ್ಲಿ ಏನಾದರೂ ಒಂದು ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡ್ತಾನೇ ಇರ್ತಾರೆ. ಇಲ್ಲಿ ರೆವೆನ್ಯೂ ಗ್ಯಾರಂಟಿ ಅಂತ, ಏನಾದರೂ ಒಂದು ಶಾಪ್ ಕೊಟ್ಟರೆ ರೆವೆನ್ಯೂ ಗ್ಯಾರಂಟಿ, ಅಲ್ಲಿ ಅವನೊಬ್ಬ ಶ್ರೀಮಂತ ಆಗೋದು ಗ್ಯಾರಂಟಿ. ಹಾಗೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಉಂಟು, ಜಾಸ್ತಿ ಇಲ್ಲ, ಯಾಕಂದರೆ ಇದೊಂದು ಶಾರ್ಟ್ಕಟ್ ಪ್ಲೇಸ್ ಆಗಿ. ಹಾಗೆ ಇನ್ನೊಂದೊಂದು ಹೇಳಬೇಕಾದ್ರೆ ಇಲ್ಲಿ ರೋಡ್ಸೆಲ್ಲ ನೋಡಿ ನೀವೆಲ್ಲ ಟೈಲ್ಸಲ್ಲಿ ಕಟ್ಟಿದ್ದಾರೆ, ಕಾಂಕ್ರೀಟ್ಸ್ ಅಲ್ಲ, ಟೈಲ್ಸಲ್ಲಿ ಕಟ್ಟಿಬಿಟ್ಟಿದ್ದಾರೆ, ಸ್ವಲ್ಪ ಸಿಂಪಲಾಗಿ ಮಾಡಿಬಿಟ್ಟಿದ್ದಾರೆ. ಬಟ್ ದಿಸ್ ಇಸ್ ಪ್ಲೇಸ್ ರಾತ್ರಿಗೆ ತುಂಬ ಗ್ರ್ಯಾಂಡ್ ಅಂತ ಈ ಪ್ಲೇಸು. ಸೊ ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರು ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡ್ತಾನೆ ಈ ಚರ್ಚ್ ಸ್ಟ್ರೀಟನ್ನು. ಸದ್ಯಕ್ಕೆ ನಾನು ಹೋಗೋದೀಗ ರೋಡಲ್ಲಿ, ಅಂದರೆ ಏನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ನಾನು ಈ ರೋಡಿಗೆ ಬಂದದ್ದು. ಸೊ ಎದುರು ನಮ್ಮ ಜಿಮ್ಮಿ ಮತ್ತು ಕ್ಲಾನಿನ್ ಅವರು ಹೋಗಿದ್ದಾರೆ, ಸೊ ಅವರನ್ನೇ ಫಾಲೋ ಮಾಡಿಕೊಂಡು ಬಂದದ್ದು. ಸೊ ನಾವು ಆ್ಯಕ್ಚುಲಿ ಬಂದದ್ದು ಲಂಚಿಗೋಸ್ಕರ, ಬಟ್ ಲಂಚ್ ಇಲ್ಲಿ ಕರೆಕ್ಟಾಗಿ ಯಾವುದೂ ಸೂಟ್ ಆಗ್ತಾ ಇಲ್ಲ. ಸೊ ಹೋಗ್ತಾ ಇದ್ದೇವೆ. ಸೊ ಈಗ ಸದ್ಯಕ್ಕೆ ಈಗ ಟ್ರಾಫಿಕ್ ತುಂಬ ಉಂಟು. ಎದೊಬ್ಬ ವಾಕಿಂಗ್ ಮಾಡಿಕೊಂಡು ಬರ್ತಾ ಇದ್ದಾನೆ, ಜಾಗಿಂಗ್ ಮಾಡಿ ಹೋಗ್ತಾ ಇದ್ದಾನೆ, ಅದು ಈ ಬಿಸಿಲಲ್ಲಿ. ಸೊ ಎಲ್ಲೊಂದು ಏನೋ ಉಂಟು ಅಂತ ಹೆಸರು ಗೊತ್ತಾಗ್ತಾ ಇಲ್ಲ, 33 ಬರ್ದಿದ್ದಾರೆ ಎಂಥದ್ದು ಹೋಟೆಲ್ಸ್ ಅಂತೆ, ಬಟ್ ಅವರಿಗೇನೋ ಅದು ಇಷ್ಟ ಆಗ್ತಾ ಇಲ್ಲ. ಸೊ ಇಲ್ಲೊಂದು ನೋಡಿ ಚಿಕ್ಕ ಅಂಗಡಿ ಸಿಟ್ಟಿದ್ದಾನೆ, ಅದರಲ್ಲಿ ಸಹ ಜನ ಬಂದಿದ್ರು ಇಷ್ಟೊಂದು ಮುಂಚೆ. ಹೋಟೆಲ್ ಎಂಪೈರ್ ಇಲ್ಲಿ ಒಂದು ನಮ್ಮ ಇದುಂಟು, ತುಂಬ ಫುಡ್ಡಿದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಉಂಟು ಇಲ್ಲಿ. ಮತ್ತು ಇಲ್ಲೊಂದು ಮಾಲಿಗೆ ಕಾಣ್ತೊಂಡು, ಇದು ಯಾವ ಮಾಲ್ ಅಂತ ಗೊತ್ತಿಲ್ಲ, ಸದ್ಯಕ್ಕೆ ನೋಡುವ. ಇದಕ್ಕೆ ಎಂಥದ ಒಂದು ಮಾಲ್ ಇದೆ, ಹೆಸರು ಬರ್ತಿದ್ದಾರೆ, ಶೋಭಾ ಎಂಥದ್ದು ಗೊತ್ತಿಲ್ಲ. ಸೊ ಹೋಗುವ. ನೋಡಿ ನಾನೀಗ ತೋರಿಸ್ಬೇಕಾದ ಚರ್ಚ್ ಸ್ಟ್ರೀಟ್. ಇಲ್ಲಿ ಆಲ್ರೆಡಿ ಒಂದು ಪೇಂಟಿಂಗಲ್ಲಿ ಬರ್ತಿದ್ದಾರೆ, ತುಂಬ ಚೆಂದಾಗಿ ಬರ್ತಾರೆ. ನನಗೊಂದು ನಾನು ಒಂದು ಸ್ವಿಟ್ಜರ್ಲ್ಯಾಂಡ್ ಹೋದಾಗ ನಾನು ಈ ಥರದೊಂದು ಆಲ್ಫಾಬೆಟನ್ನು ನೋಡಿದ್ದೆ, ಬಟ್ ಹಾಗೇನೆ ಕಾಣ್ತಾ ಉಂಟು ಸ್ವಲ್ಪ, ಅಂದರೆ ಇಂಟರ್ನ್ಯಾಷನಲ್ ಇದು ಫೀಲ್ ಆಗ್ತಾ ಉಂಟು. ಮೇ ಬಿ ಇದು 5001 ಮೇ ಬಿ ಪಿನ್ ಕೋಡ, ಇದು ಮೋಸ್ಟ್ಲಿ ಇಲ್ಲಿದ್ದು ಪಿನ್ ಕೋಡ್ ಏನೋ ಗೊತ್ತಿಲ್ಲ. ಬಟ್ ನೋಡಿ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ಜನಗಳಿದ್ದಾರೆ ಅಂತ. ಹಾಗೆ ಇದು ಸಹ ಒಂದು ರೆಸ್ಟೋರೆಂಟ್ ಇರಬೇಕು ಮೇ ಬಿ, ನೋಡಲ್ಲಿ ಝೊಮ್ಯಾಟೊದ ಅನಿಸಿದ್ದಾನೆ. ಮತ್ತು ಇಲ್ಲೊಂದು ಇದು ಉಂಟು, ಇದು ನೋಡಲಿಕ್ಕೆ ಚೆಂದ ಉಂಟು, ಆದರೆ ಏನದು ಗೊತ್ತಿಲ್ಲಪ್ಪ. ಎಲ್ಲ ಎಕ್ಸ್ಪ್ಲೋರ್ ಮಾಡು ಅಂತ ಹೇಳಿದರೆ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಈಗ ಸದ್ಯಕ್ಕೆ ಟ್ರಾಫಿಕಲ್ಲಿ ಸ್ಟಾಕ್ ಆಗಿ ಹೋಗಿದ್ದೇವೆ. ನಾನು ಇನ್ನೂ ಸಹ ಅದನ್ನೇ ತೋರಿಸ್ತಿದ್ದೆ, ನನಗೆ ಭಾರಿ ಖುಷಿ ಆಯಿತು, ಯಾಕೆಂದರೆ ಲೈಟಿಂಗ್ಸಲ್ಲೇ ಎಲ್ಲ ಉಂಟು. ಇದೊಂದು ಸಹ ಒಂದು ರೆಸ್ಟೋರೆಂಟೇ, ಬಟ್ ನಮಗೆ ಎಕ್ಸ್ಪೆನ್ಸಿವ್ ಬೇಡ ಅಷ್ಟಲ್ಲ. ಮೇ ಬಿ ಇದು ಚೈನೀಸ್, ಇದು ಕೊರಿಯನ್ ಲ್ಯಾಂಗ್ವೇಜಲ್ಲಿ ಉಂಟು. ಮೆಟ್ರೋ ರೈಲ್, ಫೈನಲಿ ನಾನೊಂದು ಸ್ವಲ್ಪ ಮೆಟ್ರೋ ನೋಡಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಸೊ ಇಲ್ಲಿಗೆ ಚರ್ಚ್ ಸ್ಟ್ರೀಟ್ ಎಂಡ್ ಆಗ್ತದೆ. ಸೊ ಆ್ಯಕ್ಚುಲಿ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತೇನೆ ಈ ದಿನದ್ದು. ಸೊ ನೆಕ್ಸ್ಟ್ ಸಿಕ್ಕುವ.